Hello everyone, hope you all are fine and doing well. Welcome back to Study Center. ಇವತ್ತಿನ ವಿಡಿಯೋ ಬಂದು SSLC Biology Science Chapter 3 How do organism reproduce. ನಾನು ಆಲ್ರೆಡಿ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋನ ಎಕ್ಸ್ಪ್ಲೈನ್ ಮಾಡಿ ಪೋಸ್ಟ್ ಕೂಡ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಇದು ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ. ಈ ವಿಡಿಯೋದಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಹೇಗೆ ಅಕ್ಕರ್ ಆಗುತ್ತೆ ಅಂತ ನೋಡೋದಾದರೆ ಇಟ್ ಅಕ್ಕರ್ಸ್ ಮೋಸ್ಟ್ಲಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಯಾವ್ದು ಇದೆಯೋ ಅದರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಕ್ಕರ್ ಆಗುತ್ತೆ. ಇನ್ಫ್ಯಾಕ್ಟ್ ಫ್ಲವರ್ಸ್ ಆರ್ ದ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ಪ್ಲಾಂಟ್ಸ್. ವಿಚ್ ಈಸ್ ದ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ಪ್ಲಾಂಟ್ ಅಂತ 1 ಮಾರ್ಕ್ ಕೇಳೋ ಚಾನ್ಸಸ್ ಇರುತ್ತೆ. ಆವಾಗ ನೀವು ಫ್ಲವರ್ಸ್ ಅಂತ ಬರೀಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ ಡೆಫಿನೆಟ್ಲಿ ಕೇಳುವಂಥ ಕ್ವಶನ್. ಲಾಸ್ಟ್ ಇಯರ್ 2022 SSLC ಪೇಪರ್ ಅಲ್ಲಿ ನೋಡೋದಾದರೂ ಈ ಕ್ವಶನ್ 2 ಮಾರ್ಕ್ಸ್ಗೆ ಇತ್ತು. ಸೊ ಪ್ಲೀಸ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಹಾಗಾದರೆ ಡಿಫ್ರೆನ್ಸ್ ಬಿಟ್ವೀನ್ಗೆ ಕೇಳುವಂಥ ಕ್ವಶನ್ ಬಂದು ಇಲ್ಲಿದೆ. ಅಗೇನ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಡಿಫ್ರೆನ್ಸ್ ಬಿಟ್ವೀನ್ ಬೈಸೆಕ್ಷುವಲ್ ಫ್ಲವರ್ ಆ್ಯಂಡ್ ಯೂನಿಸೆಕ್ಷುವಲ್ ಫ್ಲವರ್ ಅಂತ ಕೇಳ್ತಾರೆ. ಬೈಸೆಕ್ಷುವಲ್ ಫ್ಲವರ್ ಏನು ಅಂತ ನೋಡೋದಾದರೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಸ್ಟೆಮನ್ ಆ್ಯಂಡ್ ಕಾರ್ಪಲ್ ಪ್ರೆಸೆಂಟ್. ಎಕ್ಸಾಂಪಲ್ ಹೈಬಿಸ್ಕಸ್ ಆರ್ ಮಸ್ಟರ್ಡ್. ಬೋತ್ ಫೀಮೇಲ್ ಆ್ಯಂಡ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅಂದರೆ ಯಾವುದು ಅಂತ ನೋಡೋದಾದರೆ ಸ್ಟೆಮನ್ ಮತ್ತು ಕಾರ್ಪಲಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ಯಾವುದು ಅಂತ ನೋಡೋದಾದರೆ ಬೈಸೆಕ್ಷುವಲ್ ಫ್ಲವರ್ಗೆ ಹೈಬಿಸ್ಕಸ್ ಮತ್ತು ಮಸ್ಟರ್ಡ್. ಯೂನಿಸೆಕ್ಷುವಲ್ ಫ್ಲವರ್ ಯಾವುದು ಅಂತ ನೋಡೋದಾದರೆ ಇದರ್ ಮೇಲ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಈಸ್ ಪ್ರೆಸೆಂಟ್. ಯಾವುದಾದ್ರೂ ಒಂದು ಪಾರ್ಟ್ ಇದರ್ ಮೇಲ್ ಆದರೂ ಪ್ರೆಸೆಂಟ್ ಆಗಿರುತ್ತೆ ಅಥವಾ ಫೀಮೇಲ್ ಆದರೂ ಪ್ರೆಸೆಂಟ್ ಆಗಿರುತ್ತೆ. ಆದರೆ ಬೈಸೆಕ್ಷುವಲ್ ಅಲ್ಲ, ಹಂಗಲ್ಲ. ಬೋತ್ ಮೇಲ್ ಮತ್ತು ಫೀಮೇಲ್ ಎರಡೂ ಪ್ರೆಸೆಂಟ್ ಆಗಿರುತ್ತೆ. ಯೂನಿಸೆಕ್ಷುವಲಲ್ಲಿ ಈದರ್ ಮೇಲ್ ನಾರ್ ಫೀಮೇಲ್ ಪ್ರೆಸೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ಯಾವುದು ಅಂತ ನೋಡೋದಾದರೆ ಪಪ್ಪಾಯ ಆ್ಯಂಡ್ ವಾಟರ್ ಮೆಲನ್. A typical flower consists of 4 main walls, namely spells, petals, stamens, carpels. ನೀವು ಇಲ್ಲಿ ಹೆಸರುಗಳನ್ನ ಕೊಟ್ಟಿದ್ದಾರೆ, ಆ ಹೆಸರುಗಳನ್ನ ಕಲಿಯೋದೇನು ಅವಶ್ಯಕತೆ ಇಲ್ಲ. ಬ್ರ್ಯಾಕೆಟಲ್ಲಿ ಏನು ಹೆಸರು ಕೊಟ್ಟಿದ್ದಾರೋ ಆ ಹೆಸರುಗಳನ್ನ ಕಲ್ತ್ಕೊಂಡ್ರೆ ಸಾಕು, ನೇಮಿಂಗ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ. ನೀವು ಇಲ್ಲಿ ಡಯಾಗ್ರಾಮ್ ನೋಡ್ತಾ ಇರ್ಬೋದು, ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಇದು. 2 ಮಾರ್ಕ್ಸ್ಗೆ ಕೇಳ್ತಾರೆ. ಹೈಬಿಸ್ಕಸ್ ಫ್ಲವರ್ ಇದು ಯಾವ್ಯಾವ ಪಾರ್ಟ್ಸ್ ಅಂತ ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗಾದರೆ ನೆಕ್ಸ್ಟ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಫ್ಲವರ್ ನೋಡೋದಾದರೆ ಯಾವುದು ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಫ್ಲವರ್ ಬಂದು ಸ್ಟೆಮನ್ ಮತ್ತು ಕಾರ್ಪಲ್. ವಿಚ್ ಈಸ್ ಅ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಫ್ಲವರ್ ಅಂತ ಕೇಳಿದ್ರೆ ನೀವು ಸ್ಟ್ಯಾಮನ್ ಅಂತ ಬರೀಬೇಕು. ವಿಚ್ ಈಸ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಫ್ಲವರ್ ಅಂದರೆ ಕಾರ್ಪಲ್ ಅಂತ ಬರೀಬೇಕು. ಹಾಗಾದರೆ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಫ್ಲವರ್ ಅಂದರೆ ಮೇಲ್ ಪಾರ್ಟ್ ಸ್ಟೆಮನ್ನ ನೋಡೋದಾದರೆ ಇಟ್ ಕನ್ಸಿಸ್ಟ್ ಆಫ್ ಫಿಲಮೆಂಟ್ ಆ್ಯಂಡ್ ಆ್ಯಂಥೆರಾ, ಪೋಲನ್ ಗ್ರೇನ್ಸ್ ಅಂತ ಹೇಳ್ತೀವಿ. ಕಾರ್ಪಲ್ ಅಂದರೆ ಫೀಮೇಲ್ ಪಾರ್ಟ್, ಅದು ಏನೇನು ಕನ್ಸಿಸ್ಟ್ ಮಾಡುತ್ತೆ ಅಂತ ನೋಡೋದಾದರೆ ಸ್ಟೈಲ್ ಆ್ಯಂಡ್ ಸ್ಟಿಗ್ಮಾ, ಓವರಿ, ಎಕ್ಸೆಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಕ್ರಾಸ್ ಪಾಲಿನೇಷನ್ ಆ್ಯಂಡ್ ಸೆಲ್ಫ್ ಪಾಲಿನೇಷನ್ ಅಂತಲೂ ಕೇಳ್ತಾರೆ. ಆವಾಗ ನೀವು ಏನು ಬರೀಬೇಕು ಅಂತಲೂ ನಾನು ನಿಮಗೆ ಹೇಳ್ತೀನಿ. ಮೊದಲಿಗೆ ಪಾಲಿನೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ. ಪೋಲನ್ ಗ್ರೇನ್ಸ್ ಏನಿರುತ್ತೆ ಆ್ಯಂಥರಿಂದ ಸ್ಟಿಗ್ಮಾಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಏನು ಪೋಲನ್ ಗ್ರೇನ್ಸ್. ಪಾಲಿನೇಟಿಂಗ್ ಏಜೆಂಟ್ಸ್ ಯಾವ್ದು ಅಂತ ನೋಡೋದಾದರೆ ಪೋಲನ್ ಗ್ರೇನ್ಸ್ನ ಟ್ರಾನ್ಸ್ಫರ್ ಮಾಡೋದನ್ನ ಪಾಲಿನೇಟಿಂಗ್ ಏಜೆಂಟ್ಸ್ ಅಂತ ಕರೀತಾರೆ. ಆ ಪಾಲಿನೇಟಿಂಗ್ ಏಜೆಂಟ್ಸ್ ಯಾವುದು ಅಂತ ನೋಡೋದಾದರೆ ಇನ್ಸೆಕ್ಟ್ಸ್ ಆಗಿರ್ಬೋದು, ವಿಂಡ್, ವಾಟರ್ ದೀಸ್ ಆಲ್ ಹೆಲ್ಪ್ಸ್ ಟು ಕ್ಯಾರಿ ಪೋಲನ್ ಗ್ರೇನ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ. Pollen grains of a flower transfer to stigma of the carpel of the same flower is called self-pollination, or to the carpel of another flower na cross-pollination ಅಂತ ಹೇಳ್ತೀವಿ. 2 marks important question mark ಮಾಡ್ಕೊಳ್ಳಿ. This transfer of pollen grains is achieved by agent like wind, water or animals. ನಾನು ಆಗಲೇ ಹೇಳಿದೆ ಇದೆಲ್ಲ ಪಾಲಿನೇಟಿಂಗ್ ಏಜೆಂಟ್ಸ್. ಮೆನ್ಷನ್ ಸಮ್ ಆಫ್ ದ ಪಾಲಿನೇಟಿಂಗ್ ಏಜೆಂಟ್ಸ್ ಅಂತ ಕೇಳಿದ್ರೆ ನೀವು ಇನ್ಸೆಕ್ಟ್ಸ್, ವಿಂಡ್, ವಾಟರ್ ಅಂತ ಬರೀಬೇಕು. ಆಫ್ಟರ್ ಪಾಲಿನೇಷನ್ ದ ಪೋಲನ್ ಗ್ರೇನ್ಸ್ ರೀಚ್ ಟು ದ ಎಗ್ ಸೆಲ್ ಇನ್ ದ ಫಾರ್ಮ್ ಆಫ್ ಪೋಲನ್ ಟ್ಯೂಬ್. ಪಾಲಿನೇಷನ್ ಆದಮೇಲೆ ಪೋಲನ್ ಗ್ರೇನ್ಸು ಎಗ್ ಸೆಲ್ಗೆ ರೀಚ್ ಆಗುತ್ತೆ. ಯಾವ ಫಾರ್ಮಲ್ಲಿ ರೀಚ್ ಆಗುತ್ತೆ? ಪೋಲನ್ ಟ್ಯೂಬಲ್ಲಿ ರೀಚ್ ಆಗುತ್ತೆ. ಹಾಗಾದರೆ ಫರ್ಟಿಲೈಸೇಷನ್, ಡಿಫೈನ್ ಫರ್ಟಿಲೈಸೇಷನ್, ವಾಟ್ ಈಸ್ ಫರ್ಟಿಲೈಸೇಷನ್ ಅಂತ 1 ಮಾರ್ಕ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನೀವು ಮೆನ್ಷನ್ ಮಾಡ್ಕೊಳ್ಳೇಬೇಕು. ಫರ್ಟಿಲೈಸೇಷನ್ ಅಂದರೆ ಏನು ಅಂತ ನೋಡೋದಾದರೆ ದ ಫಿಷನ್ ಬಿಟ್ವೀನ್ ದ ಪೋಲನ್ ಗ್ರೇನ್ ಆ್ಯಂಡ್ ಫೀಮೇಲ್ ಎಕ್ಸೆಲ್ ಇಟ್ ಅಕರ್ಸ್ ಇನ್ಸೈಡ್ ದ ಓವರಿ. ಝೈಗೋಟ್ ಇಸ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಪ್ರೋಸೆಸ್. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೇಟ್ಸ್ ಗಿವ್ ರೈಸ್ ಟು ನ್ಯೂ ಆರ್ಗನಿಸಮ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್. ಫಾರ್ಮ್ಡ್ ನ್ಯೂ ಆರ್ಗನಿಸಮ್ನ ಏನಂತಾರೆ ಅಂದರೆ ಝೈಗೋಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್, ಜರ್ಮಿನೇಷನ್ ಡಯಾಗ್ರಾಮ್. ಇದನ್ನು ನೀವು 2 ಮಾರ್ಕ್ಸ್ಗೆ ಕಲ್ತ್ಕೊಳ್ಳೇಬೇಕು. ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿದೆ ಇದು. ಝೈಗೋಟ್ ಡಿವೈಡ್ ಸೆವರಲ್ ಟೈಮ್ಸ್ ಟು ಫಾರ್ಮ್ ಆ್ಯನ್ ಎಂಬ್ರಿಯೋ ವಿತ್ ಆ್ಯನ್ ಓವ್ಯೂಲ್. ಝೈಗೋಟ್ ಏನು ಫಾರ್ಮ್ ಆಗಿರುತ್ತೆ ಫರ್ಟಿಲೈಸೇಷನ್ ಆದಮೇಲೆ ಅದು ಎಂಬ್ರಿಯೋನ ಡಿವೈಡ್ ಮಾಡಿ ಸೆವರಲ್ ಟೈಮ್ಸ್ ಡಿವೈಡು ಓವ್ಯೂಲಲ್ಲಿ ಮಾಡುತ್ತೆ. ದ ಓವ್ಯೂಲ್ ಡೆವಲಪ್ಸ್ ಅ ಟಫ್ ಕೋಟ್ ಆ್ಯಂಡ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಅ ಸೀಡ್. ಓವ್ಯೂಲು ಡೆವಲಪ್ ಆಗಿ ಒಂದು ಟಫ್ ಕೋಟ್ ಆಗಿ ಕವರ್ ಆಗಿ ಅದು ಸೀಡ್ಗೆ ಕನ್ವರ್ಟ್ ಆಗುತ್ತೆ. ಓವರಿ ಗ್ರೋಸ್ ರ್ಯಾಪಿಡ್ಲಿ ಆ್ಯಂಡ್ ರಿಪೆಂಡ್ಸ್ ಟು ಫಾರ್ಮ್ ಅ ಫ್ರೂಟ್ ವೈಲ್ ದ ಸೀಡ್ ಕಂಟೈನ್ಸ್ ದ ಫ್ಯೂಚರ್ ಪ್ಲಾಂಟ್. ಸೀಡ್ ಯಾವಾಗಲೂ ಫ್ಯೂಚರ್ ಪ್ಲಾಂಟ್ನ ಇಟ್ಕೊಂಡಿರುತ್ತೆ. ಈಗ ನಾವು ಸೀಡ್ ಹಾಕಿದ್ರೆ ಅಲ್ವಾ ಪ್ಲಾಂಟ್ ಬರೋಕ್ಕೆ ಸಾಧ್ಯ. ಸೊ ಆಲ್ವೇಸ್ ಸೀಡ್ ಕಂಟೈನ್ಸ್ ಅ ಫ್ಯೂಚರ್ ಪ್ಲಾಂಟ್ or embryo which develops into a seedling under sustainable condition. This process is called germination. What is germination ಅಂತ ಕೇಳಿದ್ರೆ ನೀವು ಈ ಪಾಯಿಂಟ್ನ ಬರೀಬೇಕು. ಹಾಗಾದರೆ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ನೋಡೋದಾದರೆ ಹ್ಯೂಮನ್ಸ್ ಯೂಸ್ ಅ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. It needs sexual maturation which includes certination of germ cell. Example ovia in the female and sperm in the male partner, and this period of sexual maturation is called puberty. Puberty ಅಂದರೆ ಏನು ಅಂತ ಕೇಳಿದ್ರೆ sexual maturation which also include germ cell. Example ovia in the female and sperm in the male partner, which is
is called puberty ಅಂತ ಬರಿಬೇಕು. ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಅ ವೆಲ್ ಡೆವಲಪ್ಡ್ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಇದೆಲ್ಲರಿಗೂ ಗೊತ್ತಿರೋದೆ. ಹ್ಯೂಮನ್ ಬೀಯಿಂಗ್ಸಲ್ಲಿ ಮೇಲ್ ಹಾಗೂ ಫಿಮೇಲಲ್ಲಿ ಒಳ್ಳೆ ಡೆವಲಪ್ ಆಗಿರುವಂಥ ರಿಪ್ರೊಡಕ್ಟಿವ್ ಸಿಸ್ಟಮ್ ಫಾರ್ಮ್ ಆಗಿರುತ್ತೆ. ದ ಫಾರ್ಮೇಷನ್ ಆಫ್ ಮೇಲ್ಸ್ ಜರ್ಮ್ ಸೆಲ್ಸ್ ಸ್ಪರ್ಮ್ಸ್ ಟೇಕ್ಸ್ ಪ್ಲೇಸ್ ಇನ್ ದ ಟೆಸ್ಟಿಸ್, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸ್ಪರ್ಮ್ಸ್ ಟೆಸ್ಟಿಸ್ ಅಂದರೆ ಟೆಸ್ಟಿಸ್ ವಿಚ್ ಸಪ್ರೇಟ್ಸ್ ದ ಟೆಸ್ಟೆಸ್ಟಿರಾನ್, ಇಟ್ ಆಲ್ಸೋ ಸಕ್ರೆಟ್ಸ್ ದ ಮೇಲ್ ಸೆಕ್ಸ್ ಹಾರ್ಮೋನ್ ಅಂತಲೂ ಬರಿಬಹುದು. ಹಾಗಾದರೆ ಟೆಸ್ಟೆಸ್ಟಿರಾನ್ ಇಲ್ಲಿ ಕೊಟ್ಟಿದ್ದಾರೆ ನೋಡೋದಾದರೆ, ಮೋರ್ ಓವರ್ ಟೆಸ್ಟೆಸ್ಟಿಸ್ ರಿಲೀಸ್ ಅ ಮೇಲ್ ಸೆಕ್ಸ್ ಹಾರ್ಮೋನ್ ಕಾಲ್ ಟೆಸ್ಟೆಸ್ಟಿರಾನ್ ಹುಸ್ ಫಂಕ್ಷನ್ ಇಸ್ ಟು. ಟೆಸ್ಟೆಸ್ಟಿರಾನ್ದು ಫಂಕ್ಷನ್ ಏನು ಅಂತ ನೋಡೋದಾದರೆ, ರೆಗ್ಯುಲೇಟ್ ದ ಪ್ರೊಡಕ್ಷನ್ ಆಫ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್ನ ರೆಗ್ಯುಲೇಟ್ ಮಾಡುತ್ತೆ. ಯಾವುದು? ಟೆಸ್ಟೆಸ್ಟಿರಾನ್. ಬ್ರಿಂಗ್ಸ್ ಔಟ್ ಚೇಂಜಸ್ ಇನ್ ಅಪಿಯರೆನ್ಸ್ ಸೀನ್ ಇನ್ ಬಾಯ್ಸ್ ಅಟ್ ದ ಟೈಮ್ಸ್ ಆಫ್ ಪ್ಯೂಬರ್ಟಿ. ಇಲ್ಲಿ ಎಕ್ಸಾಂಪಲ್ ಏನು ಬರಿಬೇಕು ಅಂದರೆ, ಕ್ರ್ಯಾಕ್ ಆಫ್ ವಾಯ್ಸ್, ಫೇಶಿಯಲ್ ಹೇರ್ ಗ್ರೋತ್ ಅಂತೆಲ್ಲ ನೀವು ಎಕ್ಸಾಂಪಲ್ ಬರಿಬಹುದು. ಈ ಡಯಾಗ್ರಾಮ್ ಏನು ಇಂಪಾರ್ಟೆಂಟ್ ಅಲ್ಲ, ಬಟ್ ನಿಮಗೆ ಇದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಡಯಾಗ್ರಾಮ್ ಆಗಿರೋದ್ರಿಂದ ನೀವು ಒಂದ್ಸತಿ ನೋಡ್ಕೊಳ್ಳೋದ್ರಿಂದ ತಪ್ಪೇನೂ ಇಲ್ಲ. ಆದರೆ ಎಲ್ಲೂ ಯಾವ ಪೇಪರಲ್ಲೂ ಕೇಳಲ್ಲ ಈ ಡಯಾಗ್ರಾಮ್ನ. ನೆಕ್ಸ್ಟ್ ನೋಡೋದಾದರೆ, ದ ಫಿಮೇಲ್ ಜರ್ಮ್ ಸೆಲ್ ಆರ್ ಎಗ್ಸ್ ಆರ್ ಮೇಡ್ ಇನ್ ದ ಓವರೀಸ್, ಅ ಪೇರ್ ಆಫ್ ವಿಚ್ ಇಸ್ ಲೊಕೇಟೆಡ್ ಇನ್ ಬೋತ್ ಸೈಡ್ ಆಫ್ ಅಬ್ಡಮೆನ್. ಫಿಮೇಲ್ ಜರ್ಮ್ ಸೆಲ್ ಆರ್ ಎಗ್ ಏನಿರುತ್ತೆ ಅದು ಓವೇರಿಯಲ್ಲಿ, ಅದು ಫಾರ್ಮ್ ಆಗೋದು ಓವೇರಿಯಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೆನ್ ಅ ಗರ್ಲ್ ಇಸ್ ಬಾರ್ನ್, ದ ಓವರೀಸ್ ಆಲ್ರೆಡಿ ಕಂಟೈನ್ ಥೌಸಂಡ್ಸ್ ಆಫ್ ಇಮ್ಮೆಚ್ಯೂರ್ ಎಗ್ಸ್. ಒಂದು ಗರ್ಲ್ ಬಾರ್ನ್ ಆಗಬೇಕು ಅಂದರೆ ದ ಓವರೀಸ್ ಏನಿರುತ್ತೆ ಅದು ಆಲ್ರೆಡಿ ಥೌಸಂಡ್ಸ್ ಆಫ್ ಇಮ್ಮೆಚ್ಯೂರ್ ಎಗ್ಸ್ನ ಕಂಟೈನ್ ಮಾಡ್ತಾ ಇರುತ್ತೆ. ಅಟ್ ದ ಪ್ಯೂಬರ್ಟಿ ಸಮ್ ಆಫ್ ದೀಸ್ ಎಗ್ಸ್ ಗೆಟ್ ಮೆಚ್ಯೂರಿಂಗ್, ಒನ್ ಎಗ್ ಇಸ್ ಪ್ರೊಡ್ಯೂಸ್ಡ್ ಎವ್ರಿ ಮಂತ್ ಬೈ ಒನ್ ಆಫ್ ದಿಸ್ ಓವರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋದಾದರೆ, ದ ಎಗ್ ಇಸ್ ಕ್ಯಾರಿಡ್ ಫ್ರಮ್ ದ ಓವರಿ ಟು ದ ಊಂಬ್ ಥ್ರೂ ಅ ಫಾಲಿಯನ್ ಟ್ಯೂಬ್. ದೀಸ್ ಟೂ ಫಾಲಿಯನ್ ಟ್ಯೂಬ್ ಯೂನಿಟ್ ಇಂಟು ಅ ಎಲಾಸ್ಟಿಕ್ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ನೋನ್ ಆಸ್ ಯುರೇಟರ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮಗೆ ಇಲ್ಲೇ ನೋಡ್ಬೋದು ನೀವು. ಯುರೇಟರ್ಸ್ ಬಂದು ಇಲ್ಲಿರುತ್ತೆ, ಇದು ಯುರೇಟರ್ಸ್ ಅಥವಾ ಊಂಬ್ ಅಂತ ಕೂಡ ಕರೀತಾರೆ. ದ ಯುರೇಟರ್ಸ್ ಓಪನ್ ಇನ್ ಟು ದ ವೆಜೈನಾ ಥ್ರೂ ದ ಕ್ರೆವಿಕ್ಸ್ ಅಂತ. ಇಲ್ಲಿ ನೀವು ಈ ಡಯಾಗ್ರಾಮ್ನ ನೋಡಿದ್ರೆ ಇದೆಲ್ಲ ನಿಮಗೆ ಅರ್ಥ ಆಗುತ್ತೆ. ವಾಟ್ ಈಸ್ ಮೆನ್ಶುರೇಷನ್ ಅಂತ ಕೇಳ್ತಾರೆ. ದಿಸ್ ಇಸ್ ಅ ಮೆನ್ಶುರೇಷನ್ ಬಂದು ಆ್ಯಕ್ಚುಲಿ ಯುರೇಟರ್ ಇಸ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್. ಯುರೇಟರ್ಸ್ ಬಂದು ರಿಚ್ ಹಾಗೂ ನರಿಶ್ ಸಪ್ಲೈಡ್ ಆಫ್ ಬ್ಲಡ್, ಇಟ್ ವಿಲ್ ನರಿಶ್ ದ ಎಂಬ್ರಿಯೋ ಟು ಗ್ರೋ ಗುಡ್ ಅಂತ ಹೇಳ್ಬೋದು. ಇಫ್ ಝೈಗೋಟ್ ಇಸ್ ನಾಟ್ ಫಾರ್ಮ್ಡ್, ದ ಇನ್ನರ್ wall of ureters break which causes bleeding through vagina ಇಂದ bleeding ಸ್ಟಾರ್ಟ್ ಆಗುತ್ತೆ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಮೆನ್ಶುರೇಷನ್. ಇಟ್ ಅಕರ್ಸ್ ಅಟ್ ಅ ರೆಗ್ಯುಲರ್ ಇಂಟರ್ವಲ್ ಆಫ್ 28 ಡೇಸ್. ಇದೆಲ್ಲ ಕಾಮನ್ ಆಗಿ ಒಂದು ಸೈಕಲ್ ಥರ ರೊಟೀನ್ ಇದು ಫಾರ್ ಎವ್ರಿ 28 ಡೇಸ್ ಇನ್ ಅ ಮಂತ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ಲೆಸೆಂಟಾ ಅಂದರೆ ಏನು? ಅಗೇನ್ ವೆರಿ ಇಂಪಾರ್ಟೆಂಟ್ 1 or 2 ಮಾರ್ಕ್ ಕ್ವಶನ್. ಡಿಫೈನ್ ಪ್ಲೆಸೆಂಟಾ ಆರ್ ವಾಟ್ ಈಸ್ ಪ್ಲೆಸೆಂಟಾ, ಮೆನ್ಷನ್ ದ ಫಂಕ್ಷನ್ ಆಫ್ ಪ್ಲೆಸೆಂಟಾ ಅಂತ ಕೇಳಿದ್ರೆ, the embryo get nutrition from mother's blood with the help of a special tissue. Placenta is a special tissue which get a nutrition from embryo from the mother blood ಅಂತ ಬರೆದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇದು ನೆಕ್ಸ್ಟ್ ನೋಡೋದಾದರೆ, ದ ಚೈಲ್ಡ್ ಇಸ್ ಬಾರ್ನ್ ಆಸ್ ಅ ರಿಸಲ್ಟ್ ಆಫ್ ರಿಥಮ್ಯಾಟಿಕ್ ಕಾಂಟ್ರಾಕ್ಷನ್ ಆಫ್ ದ ಮಸಲ್ಸ್ ಇನ್ ದ ಯುರೇಟಸ್. ಒಂದು ರಿಥಮ್ಯಾಟಿಕ್ ಕಾಂಟ್ರಾಕ್ಷನಲ್ಲಿ ಚೈಲ್ಡ್ ಬಾರ್ನ್ ಆಗುತ್ತೆ ಆಫ್ ದ ಮಸಲ್ಸ್ ಇನ್ ದ ಯುರೇಟಸಲ್ಲಿ. ಅದು ಆಫ್ಟರ್ 9 months ಅಂದರೆ 36 ವೀಕ್ ಆದಮೇಲೆ ಡೆವಲಪ್ಮೆಂಟ್ ಇನ್ಸೈಡ್ ಮದರ್ ಊಂಬಲ್ಲಿ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗೆಸ್ಟೇಷನ್ ಪೀರಿಯಡ್ ಅಂತಲೂ ಕರೀತಾರೆ. ಇಲ್ಲಿ ನಾನು ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಇದೇನು ನಿಮಗೆ ಅಷ್ಟು ಇಂಪಾರ್ಟೆಂಟು ಅಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇದು ಕೊಟ್ಟಿಲ್ಲ. ಸೊ ಇದ್ರ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗಾದರೆ ರೀಪ್ರೊಡಕ್ಟಿವ್ ಹೆಲ್ತ್ ನೋಡೋದಾದರೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಏನು ಮಾರ್ಕ್ ಮಾಡಿದ್ದೀನಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 2 or 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುವಂಥ ಕ್ವಶನ್ಸ್ ಇದೆಲ್ಲ. ವಾಟ್ ಈಸ್ ಕಾಂಟ್ರಾಸೆಪ್ಷನ್ ಅಂತ ನೋಡೋದಾದರೆ, ಇಟ್ ಈಸ್ ಅ ಅವಾಯ್ಡೆನ್ಸ್ ಆಫ್ ಪ್ರೆಗ್ನೆನ್ಸಿ. ಕಾಂಟ್ರಾಸೆಪ್ಷನ್ ಬಂದು ಇಟ್ ಅವಾಯ್ಡ್ಸ್ ದ ಪ್ರೆಗ್ನೆನ್ಸಿ ಅಂತ ಬರೀಬೇಕು. ಮೆಥಡ್ಸ್, ಯಾವ್ಯಾವ ಮೆಥಡಲ್ಲಿ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡ್ಬೋದು? 3 ಮೆಥಡ್ಸ್ ಇದೆ. ಯಾವ್ಯಾವುದು ಅಂತ ನೋಡೋದಾದರೆ, ಫಿಸಿಕಲ್ ಬ್ಯಾರಿಯರ್, ಸರ್ಜಿಕಲ್ ಮೆಥಡ್, ಕೆಮಿಕಲ್ ಮೆಥಡ್. ಹಾಗಾದರೆ ಫಸ್ಟ್ ಫಿಸಿಕಲ್ ಬ್ಯಾರಿಯರ್ನ ನೋಡೋದಾದರೆ, ಟು ಪ್ರಿವೆಂಟ್ ಯೂನಿಯನ್ ಆಫ್ ಸ್ಪರ್ಮ್ ಆ್ಯಂಡ್ ಎಗ್, ಯೂಸ್ ಆಫ್ ಕಾಂಡಮ್ ಆ್ಯಂಡ್ ಸೆವಿಕ್ರಲ್ ಕ್ಯಾಪ್ಸ್ ಅಂತಲೂ ಬರಿಬೋದು. ಹಾಗಾದರೆ ಸರ್ಜಿಕಲ್ ಮೆಥಡ್ ನೋಡೋದಾದರೆ, ಆಲ್ಸೋ ಕಾಲ್ಡ್ ಆಸ್ ಸೆಟ್ರಲೈಸೇಷನ್ ಇನ್ ವ್ಯಾಸಟೋಮಿ. ದ ವಾಸ್ಟ್ ಡಿಫರೆನ್ಸ್ ಆಫ್ ಮೇಲ್ ಇಸ್ ಬ್ಲಾಕ್ಡ್ ಟು ಪ್ರಿವೆಂಟ್ ಸ್ಪರ್ಮ್ ಟ್ರಾನ್ಸ್ಫರ್. ಇನ್ ಟ್ಯೂಬೆಟೋಮಿ, ದ ಫಾಲನ್ ಟ್ಯೂಬ್ ಆಫ್ female is blocked to prevent each egg to reach ureters. Copper T or loop is placed in ureters to prevent pregnancy. Chemical method ನೋಡೋದಾದರೆ, ಓರಲ್ ಪಿಲ್ಸ್ ಅಥವಾ ಓರಲ್ ಕಾಂಟ್ರಾಸೆಪ್ಟಿವ್, OCS ಅಂತಲೂ ಕರೀತಾರೆ. ಚೇಂಜಸ್ ದ ಹಾರ್ಮೋನಲ್ ಬ್ಯಾಲೆನ್ಸ್ ಟು ಚೆಕ್ ದ ಎಗ್ ರಿಲೀಸ್ ಇನ್ ಫೀಮೇಲ್ಸ್. OCS ಕಾಸ್ ಸೈಡ್ ಎಫೆಕ್ಟ್ಸ್. ಇದು ಕೆಮಿಕಲ್ ಮೆಥಡ್. ಓರಲ್ ಅಂದರೆ ಓರಲ್ ಇನ್ಹೇಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದು ಎಫೆಕ್ಟ್ ಆಗುತ್ತೆ. ಇಟ್ ಕಾಸಸ್ ಸೈಡ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವು ಓದ್ಕೋಬೇಕು. ನಿಮಗೆ ಡಯಾಗ್ರಾಮ್ ನೋಡಿದ್ರೆ ಅರ್ಥ ಆಗುತ್ತೆ ಯಾವ ಥರ ಅಂತ. ಇದೆಲ್ಲ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋಕ್ಕಿರುವಂಥ 3 ಸ್ಟೆಪ್ಸ್ ಆಗಿದೆ. ಹಾಗಾದರೆ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಇದು ಲಾಸ್ಟ್ ಇಯರ್ 2022 ಪೇಪರಲ್ಲಿ 1 ಮಾರ್ಕ್ ಕ್ವಶನ್ಗೆ ಕೇಳಿದ್ರು. ವಿಚ್ ಇಸ್ ದ ಡಿಸೀಸಸ್ ಗೆಟ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಅಂತ. ಅವಾಗ ಏಡ್ಸ್ ಅಂತ ಬರಿಬೇಕಾಗಿತ್ತು ಆನ್ಸರ್. ಹಾಗಾದರೆ ನಿಮಗೆ ಈ ಲೆಸನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಏನಾದರೂ ಆಗಿಲ್ಲ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಅರ್ಥ ಆಗದೆ ಇರೋದನ್ನು ಇನ್ನೊಂದು ವೀಡಿಯೋ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ. ಇಲ್ಲಿ ನಾನು ಕೆಲವೊಂದು ಕ್ವಶನ್ಸ್ನ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಇದನ್ನು ನೀವು ಓದಿ ನೀವು ಆನ್ಸರ್ ಮಾಡಿ. ಆನ್ಸರ್ ತಪ್ಪ ಸರಿನಾ ಅಂತ ಗೊತ್ತಾಗಲಿಲ್ಲ ಅಂದರೆ ಫೋಟೋ ಕಾಪಿ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿ ಅಥವಾ DM ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಹಾಗೂ ಟಾಪರ್ಸ್ ಟ್ಯುಟೋರಿಯಲ್ ಚಾನಲ್ ಅವರ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಫಾಲೋ ಮಾಡಿ.
ನಿಮ್ಗೆ ಇಂಗ್ಲೀಷ್ ಮ್ಯಾಥ್ಸ್ ಅಥವಾ ಹಿಂದಿ ಯಾವುದೇ ಸಬ್ಜೆಕ್ಟ್ ಡೌಟ್ ಇದ್ದರೂ ಟಾಪರ್ಸ್ ಟ್ಯುಟೋರಿಯಲ್ ಅನ್ನೋ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ನಾನು ಎಲ್ಲ ವೀಡಿಯೋಸ್ನು ಫಸ್ಟ್ ನೋಡ್ಬೋದು. ನಾನು ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಎವ್ರಿವನ್.